ಹಾಯ್ ಗೆಳೆಯರಿ, ಎಲ್ಲರಿಗೂ ಶುಭ ಮುಂಜಾನೆ. ಯಾರಿಗಾಗಿ ನಮ್ಮ ಬದುಕು ಇರಬೇಕು? ಈ ಒಂದು ಪ್ರಶ್ನೆ ಕೆಲವೊಮ್ಮೆ ನಮ್ಮ ಮನಸ್ಸಿನೊಳಗೆ ಮೌನವಾಗಿ ಬಂದು ಕುಳಿತು ಬಿಡುತ್ತೆ. ನಾನು ಯಾರಿಗಾಗಿ ಬದುಕುತ್ತಿದ್ದೇನೆ? ನಾನು ಮಾಡುತ್ತಿರುವುದು ಸರಿಯೇ? ನನ್ನ ಜನ ಏನ್ ಅಂದ್ಕೊಳ್ತಾರೆ? ಹೀಗೆ ಯೋಚಿಸುತ್ತಾ ನಮ್ಮ ಬದುಕಿನ ಬಹುಮುಖ್ಯವಾದಂತಹ ಕ್ಷಣಗಳನ್ನು ನಾವು ಬೇರೆಯವರ ಅಭಿಪ್ರಾಯಗಳಿಗಾಗಿ ಕಳೆದುಕೊಳ್ಬಿಡ್ತೇವೆ. ಆದರೆ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಜಗತ್ತಿನಲ್ಲಿ ಬಹುತೇಕ ಜನರಿಗೆ ಯಾರಿಗೂ ತಮ್ಮ ಬದುಕಿನ ನಮ್ಮ ಪರವಾಗಿ ಬದುಕುವ ಅನಿವಾರ್ಯತೆ ಇಲ್ಲ. ಅವರವರ ಬದುಕು, ಅವರವರ ಸಮಸ್ಯೆಗಳು, ಅವರವರ ಕನಸುಗಳು, ಅವರವರ ಹೋರಾಟಗಳು. ಪ್ರತಿಯೊಬ್ಬರು ತಮ್ಮದೇ ಬದುಕನ್ನು ಕಟ್ಟಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗಿರುವಾಗ ನಮ್ಮ ಬದುಕಿನ ನಿರ್ಧಾರಗಳನ್ನು ಬೇರೆಯವರ ಕೈಗೆ ಏಕೆ ಕೊಡಬೇಕು? ನಾವು ನಡೆಯುವ ದಾರಿ ಎಲ್ಲರಿಗೂ ಇಷ್ಟವಾಗಬೇಕೆಂದಿಲ್ಲ. ನಾವು ಮಾಡುವ ಕೆಲಸವೂ ಕೂಡ ಎಲ್ಲರಿಗೂ ಇಷ್ಟವಾಗಬೇಕೆಂದಿಲ್ಲ. ನಾವು ಆಡುವ ಮಾತು ಎಲ್ಲರಿಗೂ ಇಷ್ಟ ಆಗಬೇಕೆಂತನೂ ಕೂಡ ಇಲ್ಲ. ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಎಲ್ಲರಿಗೂ ಒಪ್ಪಿಕೊಳ್ಳಬೇಕೆಂದೂ ಇಲ್ಲ. ಮೊದಲು ನಾವು ಮಾಡುವ ಕೆಲಸ ನಮಗೆ ಇಷ್ಟ ಆಗಬೇಕು. ನಮ್ಮ ಮನಸ್ಸಿಗೆ ಅದು ತೃಪ್ತಿಯನ್ನು ಕೊಡಬೇಕು. ನಮ್ಮ ಆತ್ಮಸಾಕ್ಷಿಗೆ ನಾವು ತಪ್ಪು ಮಾಡುತ್ತಿಲ್ಲ ಎಂಬ ನಂಬಿಕೆ ಇರಬೇಕು. ಅಷ್ಟೇ ಸಾಕು. ಏಕೆಂದ್ರೆ ಜನ ನೀವು ಹೇಗಿದ್ರೂ ಮಾತಾಡ್ತಾರೆ. ಕುಳಿತಿದ್ರೆ ಯಾಕೆ ಕುಳಿತಿದ್ಯಾ? ನಿಂತಿದ್ರೆ ಯಾಕೆ ನಿಂತಿದ್ಯಾ? ನಡೆದ್ರೆ ಯಾಕೆ ನಡೀತಾ ಇದ್ಯಾ? ಮಾತಾಡಿದ್ರೆ ಯಾಕೆ ಮಾತಾಡ್ತಾ ಇದ್ಯಾ? ಅದೇ ರೀತಿ ನೀವು ಮೌನವಾಗಿದ್ರೂ ಕೂಡ ಯಾಕೆ ಸುಮ್ಮನೆ ಇದ್ಯಾ? ಇದು ಜನರ ಸ್ವಭಾವ. ಜನರ ಮಾತಿಗೆ ಅಂಚನೆ ಇಲ್ಲ. ಆದರೆ ನಮ್ಮ ಬದುಕಿಗೆ ಒಂದು ಗುರಿ ಇರಬೇಕು. ಆದ್ದರಿಂದ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂದು ನೀವು ನಿಲ್ಲಿಸಬೇಡಿ. ಯಾರಾದರೂ ನಿಮ್ಮನ್ನು ಟೀಕಿಸ್ತಾ ಇದ್ದಾರೆ ಎಂದು ನೀವು ಕೂಗಬೇಡಿ. ಯಾರಾದರೂ ನಿಮ್ಮನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ ಎಂದು ನಿಮ್ಮ ಕನಸುಗಳನ್ನು ಬಿಟ್ಟು ಬಿಡಬೇಡಿ. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ, ನಿಮ್ಮ ದಾರಿ ಸರಿಯಾಗಿದ್ದರೆ, ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನೀವು ಮುಂದೆ ಸಾಗುತ್ತಲೇ ಇರಬೇಕು. ಗಾಳಿ ಮಾತು ಕೇಳಬೇಡಿ. ಚುಚ್ಚುಮಾತಿಗೆ ಬೆಲೆ ಕೊಡಬೇಡಿ. ಅಪಹಾಸ್ಯಕ್ಕೆ ಉತ್ತರನೇ ಕೊಡಬೇಡಿ. ಯಾಕೆಂದರೆ ನಿಮ್ಮ ಸಮಯ ಅಮೂಲ್ಯವಾದಂಥದ್ದು. ನಿಮ್ಮ ಕನಸು ಅಮೂಲ್ಯ. ನಿಮ್ಮ ಬದುಕು ಅಮೂಲ್ಯ. ನಿಮ್ಮ ಬಗ್ಗೆ ಮಾತನಾಡುವವರಿಗೆ ಮಾತನಾಡಲು ಬಿಡಿ. ಅವರಿಗೆ ಮಾತನಾಡುವುದು ಕೆಲಸವಾಗಿರಲಿ. ನಿಮಗೆ ಕೆಲಸ ಮಾಡುವುದು ಕೆಲಸವಾಗಿರಲಿ. ನೀವು ಗುರಿಯ ಕಡೆಗೆ ನಡೀತಾ ಇರಿ. ಒಂದು ದಿನ ನಿಮ್ಮನ್ನ ಟೀಕಿಸುವಂತಹವರೇ ನಿಮ್ಮ ಯಶಸ್ಸಿನ ಕಥೆಯನ್ನು ಹೇಳ್ತಾರೆ. ನಿಮ್ಮನ್ನು ಹಾಸ್ಯ ಮಾಡಿದವರೇ ನಿಮ್ಮ ಸಾಧನೆಯನ್ನ ಮೆಚ್ಚಿಕೊಳ್ತಾರೆ. ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಆದರೆ ಅದಕ್ಕಾಗಿ ನೀವು ಬದುಕಬೇಡಿ. ಯಾರಾದರೂ ಮೆಚ್ಚಲಿ ಎಂಬ ಕಾರಣಕ್ಕಾಗಿ ಬದುಕಬೇಡಿ. ಯಾರಾದರೂ ಹೊಗಳಲಿ ಎಂಬ ಕಾರಣಕ್ಕಾಗಿ ಬದುಕಬೇಡಿ. ಯಾರಾದರೂ ಒಪ್ಪಿಕೊಳ್ಳಲಿ ಎಂಬ ಕಾರಣಕ್ಕೆ ಬದುಕಬೇಡಿ. ನಿಮ್ಮ ಬದುಕು ನಿಮ್ಮ ಕನಸುಗಳಿಗಾಗಿ ಇರಲಿ, ನಿಮ್ಮ ಆತ್ಮತೃಪ್ತಿಗಾಗಿ ಇರಲಿ, ನಿಮ್ಮ ಕುಟುಂಬದ ಸಂತೋಷಕ್ಕಾಗಿ ಇರಲಿ. ನಿಮ್ಮ ಗುರಿ ಸಾಧನೆಯಾಗಿರಬೇಕು. ಜೀವನ ಒಂದು ಅವಕಾಶ. ಆ ಅವಕಾಶವನ್ನ ಬೇರೆಯವರ ಅಭಿಪ್ರಾಯಗಳ ಹಿಂದೆ ಓಡುತ್ತಾ ಕಳೆದುಕೊಳ್ಬೇಡಿ. ನಿಮ್ಮ ದಾರಿಯಲ್ಲಿ ಮುಳ್ಳುಗಳಿರ್ಬೋದು, ಆದರೆ ಆ ಮುಳ್ಳುಗಳನ್ನೇ ದಾಟಿ ಮುಂದೆ ಹೋದಾಗ ಮಾತ್ರ ಹೂವುಗಳು ನಿಮಗೆ ಸಿಗುತ್ತೆ. ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಬಿದ್ದರೆ ಎದ್ದು ನಿಲ್ಲಿ, ಸೋತರೆ ಮತ್ತೆ ಪ್ರಯತ್ನಿಸಿ, ನೋವಾದರೆ ಸಹಿಸಿ, ಆದರೆ ಗುರಿಯನ್ನು ಮಾತ್ರ ಬಿಟ್ಟುಕೊಳ್ಬೇಡಿ. ನಿಮ್ಮ ಜೀವನದ ಸ್ಟೇರಿಂಗ್ ವೀಲನ್ನ ಬೇರೆಯವರ ಕೈಗೆ ಕೊಡಬೇಡಿ. ಯಾಕೆಂದ್ರೆ ನಿಮ್ಮ ಬದುಕಿನ ದಾರಿ ನಿಮಗಿಂತ ಚೆನ್ನಾಗಿ ಬೇರೆಯವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಜನ ಏನು ಹೇಳ್ತಾರೆ ಎಂಬುದನ್ನು ಕೇಳುವುದಕ್ಕಿಂತ ನನ್ನ ಮನಸ್ಸು ಏನು ಹೇಳ್ತಾ ಇದೆ, ನನ್ನ ಗುರಿ ಏನು ಹೇಳುತ್ತಿದೆ, ನನ್ನ ಆತ್ಮಸಾಕ್ಷಿ ಏನು ಹೇಳುತ್ತಿದೆ ಎಂಬುದನ್ನು ಕೇಳಿ. ನಿಮ್ಮ ದಾರಿ ನಿಮ್ಮದೇ ಆಗಿರಲಿ. ನಿಮ್ಮ ನಿರ್ಧಾರ ನಿಮ್ಮದೇ ಆಗಿರಲಿ. ನಿಮ್ಮದೇ ಕನಸಾಗಿರಬೇಕು ಮತ್ತು ನಿಮ್ಮ ಗೆಲುವು ನಿಮ್ಮದೇ ಆಗಿರಲಿ. ಕೊನೆಯದಾಗಿ ಒಂದು ಮಾತು ನೆನಪಿಟ್ಕೊಳ್ಳಿ. ಬೇರೆಯವರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಎಂಬುದನ್ನ
ಅವರ ಆಯ್ಕೆ. ನಿಮ್ಮ ಮಾತುಗಳಿಗೆ ನೀವು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದೀರಾ ಅನ್ನೋದು ನಿಮ್ಮ ಆಯ್ಕೆ. ಆದ್ದರಿಂದ ಮಾತನಾಡುವವರು ಮಾತನಾಡಲಿ ಬಿಡಿ, ನಗುವವರು ನಗಲಿ ಬಿಡಿ, ಟೀಕಿಸುವವರು ಟೀಕಿಸಲಿ. ನೀವು ಮಾತ್ರ ನಿಮ್ಮ ಗುರಿಯ ಕಡೆಗೆ ನಡೀತಾ ಇರಿ. ಏಕೆಂದ್ರೆ ನಿಮ್ಮ ಬದುಕು ಅವರ ಮಾತಿಗಾಗಿ ಅಲ್ಲ, ನಿಮ್ಮ ಕನಸುಗಳಿಗಾಗಿ. ನಿಮ್ಮ ಜೀವನ ಅವರ ಅಭಿಪ್ರಾಯಕ್ಕಾಗಿ ಅಲ್ಲ, ನಿಮ್ಮ ಅಸ್ತಿತ್ವಕ್ಕಾಗಿ. ನಿಮ್ಮ ಪಯಣ ಯಾರನ್ನೂ ಮೆಚ್ಚಿಸಲು ಅಲ್ಲ, ನಿಮ್ಮನ್ನು ನೀವು ಗೆಲ್ಲಲು. ಬದುಕು ನಿಮಗಾಗಿ ಬದುಕಿ, ನಿಮ್ಮವರಿಗಾಗಿ ಬದುಕಿ, ಆದರೆ ಬೇರೆಯವರ ಮಾತಿಗಾಗಿ ಮಾತ್ರ ಬದುಕಬೇಡಿ. ಗುರಿ ಸ್ಪಷ್ಟವಾಗಿರಲಿ, ಮನಸ್ಸು ದೃಢವಾಗಿರಲಿ, ಹೆಜ್ಜೆ ಮುಂದಿರಲಿ, ಗೆಲುವು ನಿಮ್ಮದಾಗಿರಲಿ. ಹಾಗೆಳೆಯರೆ, ಈ ಒಂದು ವಿಚಾರವನ್ನ ಯಾವತ್ತೂ ಸಹ ಮರಿಬೇಡಿ. ಬೇರೆಯವರ ಮಾತಿಗೆ ಕಿವಿ ಕೊಟ್ರೆ ನಮ್ಮ ಬದುಕು ಅಸ್ಪಷ್ಟ ಆಗುತ್ತೆ. ಅದು